ಮುಂದಿನ ಶ್ಲೋಕ ಆಸವ ಬಂಧನ ಸಂವರ ಮೂಕ ಸುತ್ಕೊಂಡ ಪಾವಾಜೆ ಜೀವ ಜೀವ ವಿಶೇಷ ಸಮಾಸೇನ ಭವನಾಮೋ ಇಲ್ಲಿ ಹೇಳ್ತಾರಂದ್ರೆ ಜೆ ಯಾವ ಆಸವ ಬಂಧ ಸಂವರ ಆಸವ ಬಂಧ ಸಂವರ ನಿಶ್ಚಲ ಮೋಕ್ಷ ಸುಪ್ಪಣ್ಣ ನಿರ್ಜಲ ಮೋಕ್ಷ ಪುಣ್ಯ ನೋಡಿ ಸುಪ್ಪಣ್ಣ ಅಂದ್ರೆ ಪುಣ್ಯ ಅಂತ ತಿಳ್ಕೊಬೇಕು ಇಲ್ಲೇ ಪುಣ್ಯ ಅಂತಂದ್ರೆ ಪವಿತ್ರ ಅಂತ ತಿಳ್ಕೊಳ್ಬೇಕು ಪಾವ ಜೀವ ಜೀವ ವಿಶೇಷ ಪಾಪ ಅಂದ್ರೆ ಇಲ್ಲಿ ನಾವು ಏನು ಕರ್ಮಗಳು ಇರ್ತಾವಲ್ಲ ಅಶುಭ ಕರ್ಮಗಳು ಅವೆಲ್ಲ ಪಾಪ ಕರ್ಮಗಳು ಅಂತ ತಿಳ್ಕೊಳ್ಬೇಕು ಇಲ್ಲಿ ಜೀವ ಅಜೀವ ದ್ರವ್ಯಗಳು ವಿಶೇಷ ಭೇದಗಳು ಅಂತ ತಿಳ್ಕೊಳ್ಬೇಕು ವಿಶೇಷ ತೇವಿ ಅಂದ್ರೆ ಅವುಗಳನ್ನು ಕೂಡ ಸಮಾಸೇನ ಸಂಕ್ಷಿಪ್ತವಾಗಿ ಭಗವಾನು ಹೇಳುತ್ತೇವೆ ಇಲ್ಲಿ ಆಶ್ರಮ ಬಂಧ ಸಂವರ ನಿರ್ಜರ ಮೋಕ್ಷ ಪುಣ್ಯ ಪಾಪ ಸಹಿತ ಈ ಜೀವದಲ್ಲ ಎಲ್ಲ ಜೀವಗಳು ವಿಶೇಷ ಭೇದಗಳು ಅದಾವೆ ಅವುಗಳನ್ನು ಕೂಡಿ ಸಂಕ್ಷಿಪ್ತವಾಗಿ ನಾವು ಮುಂದೆ ಒಂದೊಂದ ತಿಳಿಸಿ ಹೇಳ್ತೇವೆ ಆದರೆ ಮೂಲ ದ್ರವ್ಯಗಳು ಎಷ್ಟಿದಾವು ಎರಡು ಜೀವದ್ರವ್ಯ ಅಜೀವ ದ್ರವ್ಯ ಮೂಲ ತತ್ವಗಳು ಅಂತ ಹೇಳ್ತಾರೆ ಜೀವತ್ವ ಅಜೀವತ್ವ ವಿಶೇಷ ರೂಪದಿಂದ ಜೀವತ್ವ ಅಜೀವತ್ವ ಆಶ್ರತ್ವ ಬಂಧತ್ವ ಸಂವರತ್ವ ನಿರ್ಜರತ್ವ ಮೋಕ್ಷತತ್ವ ಇನ್ನು 9 ಪದಾರ್ಥಗಳನ್ನು ಹೇಳಬೇಕಾದ್ರೆ ಪಾಪ ಪುಣ್ಯ ಇನ್ನು 7 ತತ್ವಗಳಿಗೂ ಪ್ರಶಸ್ತ ಅಪ್ರಶಸ್ತದ ಬಗ್ಗೆ ಪರಿಣಾಮವನ್ನು ಹೇಳ್ತಾರೆ ಜೀವ ಪದಾರ್ಥ ಅಜೀವ ಪದಾರ್ಥ ಆಶ್ರವ ಪದಾರ್ಥ ಈ ರೀತಿಯಾಗಿ ಇಲ್ಲಿ ಮೋಕ್ಷ ಪದಾರ್ಥ ಪಾಪ ಪದಾರ್ಥ ಪುಣ್ಯ ಪದಾರ್ಥ ಈ 9 ಪದಾರ್ಥಗಳನ್ನು ಸೇರಿಸಿ ಇಲ್ಲಿ ತಿಳಿಸಿ ಹೇಳ್ತಾರೆ ಅಂದ್ರೆ ಚೇತನ ಅಂದ್ರೆ ಏನು ಜೀವತ್ವ ನೀವೆಲ್ಲರೂ ನೋಡಿ ಬಹಳ ಪುಣ್ಯ ಮಾಡ್ತಿದ್ದೀರಿ ಜೀವ ಏಕೆಂದ್ರಿಯಿಂದ ಒಂದೇ ಗುಣಸ್ಥಾನದಾಗದಿರಿ ಅಲ್ಲಿ ಕೂಡ ಪಾಪ ಮಾಡಿ ಬಂದಿರಿ ಅಲ್ಲಿ ಪಾಪ ಮಾಡಿ ಅಲ್ಲಿಂದ ಒಂದು ಕಸ ಮಾಡ್ಕೊಂಡು ಬಂದು 2 ಇಂದ್ರಿಯ ಜೀವದೊಳಗೆ ಬಂದಿರಿ ಅಲ್ಲಿ ಕೂಡ ಪಾಪ ಮಾಡಿದ್ರಿ ಅಲ್ಲಿಂದ ಪಾಪ ಮಾಡಿ ಬಂದು ಏನು ಮಾಡಿದ್ರಿ ಮನುಷ್ಯ ಪರ್ಯಾದಾಗ ಬಂದಿರಿ ಮನುಷ್ಯ ಪರ್ಯಾದಾಗ ಬಂದು ಏನು ಮಾಡಿದ್ರಿ ಇಲ್ಲಿ ಬಂದು ಎಲ್ಲ ತಿಳ್ಕೊಂಡು ಏನು ಮಾಡಿದ್ರಿ ಈಗ ಇಲ್ಲಿಂದಲೂ ಕೂಡ ಮೋಕ್ಷಕ್ಕೆ ಹೋಗ್ಬೋದು ಜೀವ ಅಂತ ಹೇಳ್ತಾರೆ ಜೀವ ಅಂದಾಗ ಇಲ್ಲೆಲ್ಲ ಅನಂತ ಜೀವರಾಶಿಗಳನ್ನು ತಗೊಳ್ಬೇಕು ಅನಂತ ಪರ್ಯಾಯಗಳನ್ನು ತಗೊಳ್ಬೇಕು ಜೀವ ಅಂದಾಗ ಇಲ್ಲಿ 6 ದ್ರವ್ಯದೊಳಗೂ ಕೂಡ ಇದು ಒಂದು ಕೂಡ ಜೀವ ಅಂತ ತಿಳ್ಕೊಳ್ಬೇಕು ಅಜೀವ ಅಂತಂದ್ರೆ ಚೇತನ ಇರೋದಿಲ್ಲ ಎಷ್ಟೋ ಜೀವಗಳು ಅಚೇತನದಿಂದ ಕರ್ಮ ಬಂದ್ ಮಾಡಿಕೊಂಡು ನನಗೆ ಅದು ಸಿಗಲಿಲ್ಲ ನನಗೆ ಈ ಸಿಗಲಿಲ್ಲ ನನಗೆ ಈ ತೊಂದರೆ ಆಯಿತು ನನಗೆ ಯಾವ ನೋವಾಯಿತು ಈ ರೀತಿಯಾಗಿ ಅಜೀವ ತತ್ವಗಳನ್ನು ಕೂಡ ನಾವು ಕರ್ಮವನ್ನು ಬಂದ್ ಮಾಡ್ಕೊಂಡ್ವಿ ಇಷ್ಟು ಅನಾದಿ ಕಾಲದಿಂದ ಕೂಡ ನಾವು ಅಜೀವ ತತ್ವಗಳನ್ನು ತಿಳ್ಕೊಂಡ್ವಿ ಅಜೀವ ತತ್ವದಿಂದಲೂ ಕೂಡ ಕರ್ಮ ಬಂದಾಗಿ 7ನೇ ನರಕಕ್ಕೆ ಹೋಗ್ಯಾವ ಇನ್ನು ಕರ್ಮಗಳು ಬರಲಿಕ್ಕೆ ಏನಂತಾರೋ ಆಶ್ರವ ಆಶ್ರಮ ಅಂದ್ರೇನು ಎಲ್ಲ ಥರದ ಕರ್ಮದಿಂದ ಆಶ್ರಮ ಬಂದಾಕಂತ ಬಂದಿರ್ತವೆ ಹಾಗೆ ನೀವು ಆಶ್ರಮ ಅದಕ್ಕೆ ನಾನು ಮುಂದೆ ಹೇಳ್ತೇನೆ ಭಾಳ ನಿಮಗೆ ವಿಸ್ತಾರ ರೂಪದಿಂದ ಹೇಳ್ತೇನೆ ಈ ಕರ್ಮ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಕರ್ಮ ಮಾಡಬೇಕಾದ್ರೆ ಆಶ್ರಮ ಬಂದಾಗ್ತಾ ಇರ್ತೈತಿ ಆದರೆ ಕರ್ಮದ ಫಲ ನಮ್ಗೆ ನಿರಂತರವಾಗಿ ಕೊಡ್ತಿರ್ತದೆ ನಾವು ಎಲ್ಲ ಜಡ ಪುತ್ರಗಳಿಂದ ಅಡ್ಕೊಂಡು ಕರ್ಮ ಮಾಡಿವಿ ಎಲ್ಲದರೊಳಗೂ ಅಳೋದು ಕರೆದು ಮಾಡಿವಿ ಎಲ್ಲದರಿಗೂ ನೋವಾಗಿಕ್ಕೆ ಆಗಿದ್ದೇನಿಲ್ಲ ಎಷ್ಟು ಜೀವಗಳನ್ನು ನೊಂದುಕೊಂಡೇವಿ ಇದೆಲ್ಲ ಆಶ್ರಮ ಕರ್ಮ ಮತ್ತು ಕರ್ಮಗಳು ಆತ್ಮನೊಂದಿಗೆ ಹಾಲು ನೀರಂತೆ ಬೆರೆಯುವುದು ಬಂಧವಾಗಿದೆ ಅದಕ್ಕೆ ಏನಂತಾರೋ ಕರ್ಮಗಳು ಬಂಧನದಲ್ಲಿ ಸಿಳ್ಕೊಂಡಿದೆ ಪುದ್ಗಲಗಳ ಕರ್ಮಗಳಲ್ಲಿ ಆತ್ಮ ಪ್ರದೇಶಗಳು ಬೆರೆತುಕೊಂಡವ ಇನ್ನು ಕರ್ಮಗಳು ಬರ್ಬೋದು ಸಂವರ ಅಂತ ಏನಂತಾರೋ ಸಂವರ ಎಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಲ್ಲೇ ಸಂವರ ರೂಪದವರು ನೋಡಿದ್ವಿ ಕರ್ಮಗಳು ಏಕದೇಶವಾಗಿ ಉದಿರಿ ಹೋಗ್ಬೋದು ಅದಕ್ಕೇನಂತಾರೋ ನಿರ್ಜರ ಇದನ್ನೆಲ್ಲ ತತ್ವಸೂತ್ರದ ಚೆನ್ನಾಗಿ ತಿಳ್ಕೊಂಡಿರಿ ಆದರೂ ಕೂಡ ಇದ್ರೊಳಗೆ ನಾವು ಏನು ಮಾಡ್ಕೋಬೇಕು ಸಂಪೂರ್ಣ ಕರ್ಮವನ್ನು ಬಿಟ್ಟು ಹೋಗ್ಬೋದು ಉದಿರಿ ಹೋಗ್ಬೋದು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು ಪುನಃ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ಪುಣ್ಯ ಪಾಪನೂ ನಾಶ ಮಾಡ್ಕೊಳ್ಳೋದು ಅದಕ್ಕೆ ನಾವು ಏನಂತಾರೋ ಮೋಕ್ಷ ಅಂತ ಹೇಳ್ತಾರೆ ಇನ್ನು ವಿಷಯವನ್ನು ತಿಳಿಸ್ಕೊಳ್ತಾ ಹೋಗ್ತಾನೆ ಸರಿಯಾಗಿ ಇಲ್ಲಿ ಭಾವಾಶ್ರವ ದ್ರವ್ಯಾಶ್ರವ ಅಂದರೆ ಏನು ಅನ್ನೋದು ತಿಳಿಸ್ತಾರೆ ಆಶ್ರವದಿ ಇದು ಬಹಳ ಆಶ್ರವದಿ ನೀವೇನು ಹೇಳ್ತಾರೆ ಅಂದರೆ ಭಾವಾಶ್ರವ ದ್ರವ್ಯಾಶ್ರವದ ಲಕ್ಷಣ ಹೇಳ್ತಾರೆ